ಜನಸಾಗರ ಪಂಚಾಯತಿ ನೌಕರರಿಂದ ಸಾಗರ. ಯಾಕೆಂದ್ರೆ ಪಂಚಾಯತಿ ಇಡೀ ರಾಜ್ಯದಲ್ಲಿ ಆಕ್ರಮಿಸಿಕೊಂಡಿದೆ. ಸುಮಾರು 6,000 ಪಂಚಾಯತಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಇದಾವೆ. ಹಂಗಾಗಿ ಇದು ಸಾಗರ. ನಮ್ಮ ಹೋರಾಟ ಸಾವಿರಾರು ರೀತಿಗಳಾಗಿ ಬರ್ತವೆ. ಯಾವ ಹಳ್ಳಿಯಲ್ಲಿ ಹುಟ್ಟುವಂತ ಪಂಚಾಯತಿ ಬೆಂಗಳೂರು ಬರೋಷ್ಟು ಅದು ಸಾಗರ ಆಗುತ್ತೆ. ಹಂಗಾಗಿ ನೀವು ಹೇಳಿದಂಗೆ ಪಂಚಾಯತಿ ನೌಕರಿ ಹೋರಾಟಕ್ಕೆ ಬಂದಿರಬೇಕು. ಯಾಕೆ ಅಂತ ಹೇಳಿದ್ರೆ ಪಂಚಾಯತಿ ನೌಕರಿಗೆ ಕನಿಷ್ಠ ವೇತನ 2022ರಲ್ಲಿ ಜಾರಿ ಮಾಡಿದ್ದು, ಇದುವರೆಗೂ ಜಾರಿ ಆಗಿಲ್ಲ. ಹೊಸ ವೇತನ ಜಾರಿ ಮಾಡಬೇಕು ಅಂತ ಕಳೆದ ವರ್ಷ ಡಿಸೆಂಬರ್ 26ನೇ ತಾರೀಕು ನಾವು ಹೋರಾಟವನ್ನ ಮಾಡಿದ್ವಿ. ಆ 26ನೇ ತಾರೀಕಿನ ಹೋರಾಟ ಡಿಸೆಂಬರ್ 26ನೇ ತಾರೀಕು ಸಿದ್ದರಾಮಯ್ಯ ಸರ್ಕಾರ ಇತ್ತು, ಅವರು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಅವರು ಹೋಗುವಾಗ ಇವತ್ತು ಜಾರಿ ಮಾಡಿ ಹೋಗಿದ್ದಾರೆ. ಆದ್ರೆ ಇದನ್ನ ತಡೆ ಹಿಡ್ಲಿಕ್ಕೆ ಮಾಲೀಕರು ಇವತ್ತು ಕೆಲವರು ಸೇರ್ಕೊಂಡು ಅದನ್ನ ಕೋರ್ಟ್ಗೆ ಹೋಗಿ ಇದನ್ನ ತಡೆಬೇಕು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತಿದೆ. ಹಂಗಾಗಿ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೇವೆ. ನಮ್ಮ ಕನಿಷ್ಠ ವೇತನ ಏನು 36,000 ರೂಪಾಯಿ ನಮ್ಮ ಡಿಮ್ಯಾಂಡ್ಗೆ ಅದು ಸಿಗೋವರೆಗೆ ಹೋರಾಟವನ್ನ ಮುಂದುವರಿಸ್ತೀವಿ. ಆದ್ರೆ ಇವತ್ತು ಸರ್ಕಾರ 28,000 ರೂಪಾಯಿ ಏನು ನಿಗದಿ ಮಾಡಿದೆ ಅದನ್ನ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿ ಬಂದಿದ್ದೀವಿ. ಇವತ್ತು ಸರ್ಕಾರ ಸ್ಪಂದಿಸಿದೆ. ಅಧಿಕಾರಿಗಳಂತ ರಂಜಿತ್ ಸರ್ ಬಂದಿದ್ದಾರೆ. ಬಂದು ನಮ್ಮ 6 ಬೇಡಿಕೆಗಳನ್ನ ಈಡೇರಿಸ್ತೀವಿ, 1 ವಾರದಲ್ಲಿ ಮಾಡ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತಲ್ಲಿ ಹೇಳೋದಿದ್ದಾರೆ. ಹಂಗಾಗಿ ನಾವು ಅವ್ರನ್ನ ಅಭಿನಂದಿಸ್ತೇವೆ. ಬೇಗನೆ ನಮ್ಮ ಬೇಡಿಕೆಗಳನ್ನ ಜಾರಿ ಮಾಡಬೇಕು ಅಂತ. ಮೊದಲನೇದಾಗಿ ಕನಿಷ್ಠ ವೇತನ ಡಿಬಿಟಿ ಮುಖಾಂತರ ಜಾರಿ ಆಗಬೇಕು. ಅದೇ ರೀತಿಯಲ್ಲಿ ಎಲ್ಲ ಸ್ವಚ್ಛತಾ ವಾಹಿನಿ ನೌಕರರಿಗೆ ಅವ್ರನ್ನ ಪಂಚಾಯತಿ ನೌಕರರು ಅಂತ ಪರಿಗಣನೆ ಮಾಡಬೇಕು. ಮತ್ತೆ ಸೇವಾ ಜ್ಯೇಷ್ಠತೆಯಲ್ಲಿ ಏನ್ ಸಮಯ ಹೆಚ್ಚಿಗೆ ಮಾಡ್ಬೇಕು ಅಂತ ಅದನ್ನ ಮಾಡಬೇಕು. ಎಲ್ಲ ಪಂಚಾಯತಿ ನೌಕರಿಗೆ ಬಿಲ್ ಕಲೆಕ್ಟರ್ ಮತ್ತು ಕಂಪ್ಯೂಟರ್ ಆಪರೇಟರ್, ವಾಟರ್ ಮ್ಯಾನ್ಗಳಿಗೆ ಮುಂಬಡ್ತಿಯನ್ನು ಕೊಡಲಿಕ್ಕೆ ಸರ್ಕಾರ ಕಾರ್ಯಯೋಜನೆಯನ್ನ ರೂಪಿಸಬೇಕು. ಪಂಚಾಯತಿಗಳನ್ನ ಅಪ್ಗ್ರೇಡ್ ಮಾಡಬೇಕು. ಈ ರೀತಿ ಹಲವಾರು ಬೇಡಿಕೆಗಳನ್ನು ಇವತ್ತು ಸರ್ಕಾರ ಮುಂದೆ ಚರ್ಚೆ ಮಾಡಿದ್ದೀವಿ. ಇವತ್ತು ಸರ್ಕಾರ ಸ್ಪಂದಿಸಿದೆ. ಹಂಗಾಗಿ ಈ ಹೋರಾಟ ಇವತ್ತು ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿದೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಈ ಬೇಡಿಕೆ ಖಂಡಿತವಾಗಿ ಇವತ್ತು ಜಾರಿ ಆಗ್ತಾ ಇದೆ. ಸಂತೋಷ ಆಗಿದೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸಿ ನಮ್ಮ ಮಾತನ್ನ ಮುಗಿಸ್ತೀನಿ. ಯಾವ ಜಿಲ್ಲೆಯಿಂದ ಬಂದಿದ್ದಾರೆ? ಬೀದರಿಂದ ಹಿಡಿದು ಚಾಮರಾಜನಗರವರೆಗೂ ಎಲ್ಲಾ ಜಿಲ್ಲೆಗಳು ಪ್ರತಿನಿಧಿಗಳು ಬಂದಿದ್ದಾರೆ. ಪೂರ್ತಿಯಾಗಿ ಬರದಾಗಿದ್ರು ಕೂಡ ಅಲ್ಪ ಸ್ವಲ್ಪ ಜನ ಬಂದಿದ್ದಾರೆ. ಆದ್ರೆ ನಮ್ಮ ಇಡೀ ಪಂಚಾಯತಿಯಲ್ಲಿ ಎಲ್ಲಾ ನೌಕರರು ಕೂಡ ಬರುವಂತ ಒಂದು ವಾತಾವರಣ ಇವತ್ತಿಲ್ಲ. ಮುಂದೆ ಅದನ್ನ ಮಾಡ್ತೇವೆ. ದೊಡ್ಡ ರೀತಿಯಲ್ಲಿ ಹೋರಾಟವನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸರ್ಕಾರ ನೀಡಿದ ಭರವಸೆ ತೃಪ್ತಿ ತಂದಿದೆಯಾ? ಖಂಡಿತ ತೃಪ್ತಿ ತಂದಿದೆ. ಇವತ್ತು ಕನಿಷ್ಠ ವೇತನ ಡಿಬಿಟಿಯಲ್ಲಿ ಮಾಡ್ತೀವಿ ತಕ್ಷಣ ಅಂತ ಇದೊಂದು ದೊಡ್ಡ ಜಯ ನಮ್ಗೆ. ಹಂಗಾಗಿ ಎಲ್ಲಾ ನೌಕರು ಕೂಡ ಖುಷಿಯಾಗಿದ್ದಾರೆ. ನಾವು 36ಕ್ಕೆ ಮತ್ತೆ ಹೋರಾಟವನ್ನ ಮಾಡ್ತೇವೆ. ಅಕಸ್ಮಾತ್ ಜಾರಿ ಆಗಲಿಲ್ಲ ಅಂದ್ರೆ ನಾವು ಜಿಲ್ಲಾ ಪಂಚಾಯತ್ಗಳ ಮುಂದೆ ತೀವ್ರ ರೂಪದ ಹೋರಾಟಕ್ಕೆ ಮುಂದೆ ಹೋಗ್ತೇವೆ. ಈ ಜಾರಿ ಆಗ್ಲಿಲ್ಲ ಅಂದ್ರೆ ನಾವು ಹೋರಾಟದ ಮುಖಾಂತರ ನಾವು ಜಾರಿ ಮಾಡಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ನಮ್ಮ ಪರಿಚಯ ಸರ್ ಗೋಪಾಲಕೃಷ್ಣ ಅರ್ಲಳ್ಳಿ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ಉಪಾಧ್ಯಕ್ಷ.